ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾವು ನಿಮ್ಮ ಶಿವಮೊಗ್ಗ ರೇಖಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತೊಂದು ಸ್ಪೆಷಲ್ ಕೆಲಸಕ್ಕಾಗಿ ನಾನು ಮಂಗಳೂರಿಗೆ ಹೊರಟಿದ್ದೀನಿ. ಏನಕ್ಕೆ, ಯಾವುದಕ್ಕೆ ಅಂತ ಹೇಳಿ ಖಂಡಿತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಈ ಜರ್ನಿಯಲ್ಲಿ ನೀವು ಕೂಡ ನಮ್ಮ ಜೊತೆಗೆ ಬರ್ತೀರಾ. ಕೊನೆವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವತ್ತು ನಾನು ಎಲ್ಲಿ ಹೊರಟಿದ್ದೀನಿ, ಏನಕ್ಕೆ ಹೊರಟಿದ್ದೀನಿ ಅನ್ನೋದು ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಒಂದು 11 ಗಂಟೆಗೆಲ್ಲ ಶಾಪಲ್ಲಿ ಇರಬೇಕು. ಹಾಗಾಗಿ ನಾವು ನಮ್ಮೂರಿಗೆ ರಾತ್ರಿ 10 ಗಂಟೆಗೆ ನಾವು ಬಿಟ್ವಿ. ನಾನು ನಮ್ಮ ಮನೆಯವರು, ನಮ್ಮ ತಂಗಿ. ಅಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ನಾವು ಕೂಡ ಹೊರಟ್ವಿ. ಯಾಕಂದರೆ ನಮ್ಮೂರಲ್ಲಿ 10 ಗಂಟೆಗೆಲ್ಲ ಬಸ್ ಇರೋದಿಲ್ಲ, ಸಿಗೋಲ್ಲ ಬಸ್ಸು. ಹಾಗಾಗಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ವಿ. ಅಲ್ಲಿ ಒಂದು ಮಂಗಳೂರು ಬಸ್ಸಿಗೆ ಒಂದು 3 ಬಸ್ ಇದೆಯಂತೆ ರಾತ್ರಿ. ಅಂದರೆ ಒಂದು ಬಸ್ ಬಂದಿತ್ತು, ತುಂಬ ರಶ್ ಇತ್ತು. ಮತ್ತು 2 ಬಸ್ ಹೀಗೆ ರಶಲ್ಲಿ ಇರುತ್ತೆ ಅಂತ ಹೇಳಿದ್ರ. ಹಾಗಾಗಿ ನಾವೇನು ಮಾಡಿದ್ವಿ, ಧರ್ಮಸ್ಥಳಕ್ಕೆ ಹತ್ತಿದ್ವಿ. ಅಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಆಗಲಿಲ್ಲ. ಆದರೆ ಹೊರಗಡೆನೇ ನಾವು ಫ್ರೆಶ್ ಅಪ್ ಆಗಿ ಅಲ್ಲಿ ಹೋಗಿ ದೇವ್ರ ಕೈ ಮುಕ್ಕೊಂಡು ನಾವು ಅಲ್ಲಿಂದ ಮಂಗಳೂರಿಗೆ 2 ಅವರ್ ಜರ್ನಿ ಅಂತ ಹೇಳಿದರು. ಅಲ್ಲಿಂದ ಮಂಗಳೂರು ಬಸ್ ಹತ್ತಿದ್ವಿ. ಅಂದರೆ ಹೇಗೆಂದರೆ ಅಷ್ಟು ದೂರ ಹೋಗಿ ದರ್ಶನ ಆಗಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ನೋಡೋಣ, ನೆಕ್ಸ್ಟ್ ಟೈಮ್ ಖಂಡಿತ ಬರೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ದರ್ಶನ ಎಲ್ಲ ಆಗಲಿಲ್ಲ. ಹೊರಗಡೆ ಕೈ ಮುಕ್ಕೊಂಡು ನಾವು ಕೂಡ ವೀಡಿಯೋಸ್ ಎಲ್ಲ ತೊಗೊಂಡು ಹಾಗೆ ಮಂಗಳೂರು ಬಸ್ಸಿಗೆ ಹತ್ತಿದ್ವಿ. ಅಲ್ಲಿ ಹತ್ತೊಂದು 2 ಅವರ್ಗೆ ನನಗೆ ನಿದ್ದೆ ಮಾಡಿ ಅಲ್ಲೇ ನಾವು ಅಡ್ರೆಸ್ ಹುಡುಕ್ಬೇಕಲ್ಲ, ಎಲ್ಲಿ ಬಂದಿದ್ದೀವಿ, ಅದು ಹೊಸ ಅಡ್ರೆಸ್ಸು, ನಾವು ಬರಲಿಲ್ಲ ಜಾಗ, ಹೇಗಪ್ಪ ಹೋಗೋದು. ಹಾಗೆ ನಮ್ಮ ಮನೆಯವ್ರನ್ನ ಅದಕ್ಕೆ ನಾನು ಕರ್ಕೊಂಡು ಬಂದೆ. ಯಾಕಂದರೆ ನಾವು ಒಬ್ಬರೇ ಎಲ್ಲ ಹೋದರೆ ಅಡ್ರೆಸ್ ಎಲ್ಲ ಹುಡ್ಕೊಂಡು ಅಷ್ಟು ದೊಡ್ಡ ಊರಲ್ಲಿ ಹೆಂಗೆ ಮಾಡೋದು ಅಂತ ನಾನು ಅಂದ್ಕೊಂಡಿದ್ವಿ. ಅಂದರೆ ಮಂಗಳೂರಲ್ಲಿ ಅಷ್ಟು ಎತ್ತರದ ಬಿಲ್ಡಿಂಗ್ಗಳು ಅದೆಲ್ಲ ನೋಡಿದ್ರೆ ನನಗೆ ಬೆಂಗಳೂರಲ್ಲಿ ಇದ್ದಂಗೆ ಐತಲ್ಲಪ್ಪ ಮಂಗಳೂರು ಅಂತ ಅಂದ್ಕೊಂಡೆ. ಬೆಳಗ್ಗೆ ತಿಂಡಿ ದೋಸೆ ತೊಗೊಂಡ್ವಿ. ದೋಸೆ ತೊಗೊಂಡು ನಾನು, ನಮ್ಮ ಮನೆಯವರು, ನಮ್ಮ ತಂಗಿ ತಿಂಡಿ ಮುಗಿಸ್ಕೊಂಡು ಆಮೇಲೆ ಅಡ್ರೆಸ್ ಹುಡ್ಕೋಣ ಅಂತೇಳಿ ಹುಡುಕ್ತಾ ಇದ್ದೀವಿ. ಹಾಗೆ ನಾವು ಅಲ್ಲಿ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಮೊಬೈಲ್ ಚಾರ್ಜ್ ಇರಲಿಲ್ಲ, ಹಾಕ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು 11:30ಗೆ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ 11:30ಗೆಲ್ಲ ನೀವು ಬನ್ನಿ ಶಾಪಿಗೆ ಅಂತ ಹೇಳಿದರು. ಹಾಗಾಗಿ ಟೀ ಕುಡಿದು ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಫೈನಲಾಗಿ ಹೋದ್ವಿ. ನಾವು ಎಲ್ಲಿ ಹೋಗಿದ್ದೀವಪ್ಪ, ಏನಕ್ಕೆ ಅಂತ ಕೇಳ್ತಾ ಇದ್ದೀರಾ? ಕಾಂಜೀವರಂ ಸಿಲ್ಕ್ ಸೆಂಟರಿಗೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ಒಂದು ಪ್ರಮೋಷನಿಗೆ ಕರೆದಿದ್ರು. ಭಾಳ ಖುಷಿ ಆಯಿತು. ಇಷ್ಟು ದೂರದಿಂದ ಬಂದು ಹೊಸ ಅನುಭವ ನನಗೆ. ಇಷ್ಟು ದೂರದಿಂದ ಬಂದು ಒಂದು ಪ್ರಮೋಷನ್ ಮಾಡ್ತೀವಿ ಅನ್ನೋದು ದೊಡ್ಡ ವಿಷಯ. ನನ್ನ ಪ್ರಕಾರ ನನಗೆ ಇದು ದೊಡ್ಡ ವಿಷಯನೇ. ತುಂಬ ಹೇಗಂದರೆ ಹೆಂಗೆ ಮಾಡ್ತೀನಿ, ಇದು ಹೆಂಗಾಗುತ್ತೆ ಅನ್ನೋದೊಂದು ದೊಡ್ಡ ಇದರಲ್ಲಿದ್ದೆ ನಾನು. ಫೈನಲಾಗಿ ಅದನ್ನ ವೀಡಿಯೋ ತೆಗೆದು ಮುಗಿಸ್ದೆ. ಅಲ್ಲಿ ನಮಗೆ ಹಳೆ ರೇಷ್ಮೆ ಸೀರೆ ಆಗಿರ್ಬೋದು, ಇಲ್ಲ ಮೈಸೂರು ಸಿಲ್ಕಲ್ಲಿ ಅದರಲ್ಲಿ ಬೆಳ್ಳಿ ಜರಿ ಇರಬೇಕು. ಅದು ಟೆಸ್ಟ್ ಮಾಡಿ ಅವ್ರು ತಗೊಳ್ತಾರೆ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬಂದು ವಿಸಿಟ್ ಮಾಡ್ತಾರೆ. ನಿಮ್ಮ ಹಳೆ ರೇಷ್ಮೆ ಸೀರೆ ಇಟ್ಕೊಂಡು ಹಾಗೆ ಇಟ್ಕೊಂಡಿದ್ದೀರಾ, ದಯವಿಟ್ಟು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕಾಂಜೀವರಂ ಸಿಲ್ಕ್ ಸೆಂಟರಿಗೆ. ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಜನ ಕೇಳ್ತಾರೆ, ಹೌದಾ ಇಲ್ವಾ, ಸುಮ್ಮನೆ ನೀವು ಪ್ರಮೋಷನಿಗಾಗಿ ಮಾಡ್ತೀರಾ? ಆಗಲ್ಲ, ಏನೂ ಇಲ್ಲ. ಪ್ರಮೋಷನಿಗೆ ಹೋಗಿದ್ದೇನೋ ನಿಜ, ಅಂದರೆ ರೇಷ್ಮೆ ಸೀರೆ ಕೊಟ್ಟರೆ ದುಡ್ಡು ಕೊಡ್ತಾರೆ ಅನ್ನೋದು ನಿಜ. ಕಲರ್ ಬಂದಿದೆ, ಇದು ತೆಗೆಯುವುದಿಲ್ಲ. ಇದು ವೈಟ್ ಕಲರ್ ಬಂದಿದೆ, ಈ ಸರಿ ತೆಗಿತೀವಿ ಮೇಡಮ್. ಫೈನಲ್ ಆಗಿ ಪ್ರಮೋಷನ್ ಮುಗೀತು. ನಮ್ಮ ಮನೆಯವರಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಹಾಗೆ ಪಲ್ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಸರಿ ಬರ್ರಿ ಹೊರಡೋಣ ಆಯ್ತು ಅಂತ ಹೇಳಿದ್ವಿ. ಅವರು ಕೂಡ ಹೊರಟ್ರು. ಹಾಗೆ ಈಗ ಮುಗೀತಾ, ನಾವು ಹೊರಡೋಣ ಅಂತ ಹೇಳಿ. ಯಾಕಂದ್ರೆ ಬಸ್ ಎಷ್ಟೊತ್ತಿಗೆ ಏನು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋಗಿ ಕೇಳೋಣ. ಹಾಗೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಮಧ್ಯಾಹ್ನದ ಊಟ ಮಂಗಳೂರಲ್ಲಿ ಏನು ಸ್ಪೆಷಲ್, ಮೀನಿನ ಊಟ. ಅಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕುಷ್ಕ ಎಲ್ಲ ಇತ್ತು. ಚಿಕನ್ ಐಟಮ್ ಎಲ್ಲ ಇತ್ತು. ಮೀನಿನ ಊಟನೂ ಇತ್ತು. ನಾವು ಚಿಕನ್ ಯಾವಾಗಲೂ ಮನೇಲೇ ಮಾಡ್ತೀವಿ, ಇಲ್ಲ ಮೀನು ಮನೆಗೆ ಮಾಡ್ತೀವಿ. ಮಂಗಳೂರಿಗೆ ಬಂದು ಮೀನು ಸ್ಪೆಷಲ್ ಊಟ ಮಾಡಿದೆ ಹೇಗೆ ಅಂತೇಳಿ ಮೀನಿನ ಊಟ ಆರ್ಡರ್ ಮಾಡಿದ್ವಿ. ಒಂದು ವೈಟ್ ರೈಸು, ಮೀನು ಸಾರು, ಫಿಶ್ ಫ್ರೈ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಎಲ್ಲ ತುಂಬ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಿಲ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ನಮಗೆ ಒಂದು ಮೀನಿನ ಬೆಲೆ 150 ರೂಪಾಯಿ ಅಂತೇಳಿ. ಫೈನಲಿ ಒಂದು 1100-1200 ಬಂತು ಊಟದ ಬಿಲ್ಲು. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಬಸ್ಸೆಲ್ಲ ಹತ್ತಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ಫಾಲ್ಸ್ ಒಂದು ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಇಲ್ಲೊಂದು ದೇವಸ್ಥಾನ ಹತ್ರ ನಿಲ್ಲಿಸಿದ್ರು. ನೋಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಂದು 3 ಗಂಟೆ ಬಸ್ ಹತ್ತಿದ್ವಿ. ರಾತ್ರಿ ಒಂದು 9:30ಗೆ ಹೋಗುತ್ತೆ ಅಂತ ಹೇಳಿದರು. 9:30ಗೆಲ್ಲ ನಾವು ಕೂಡ ಮನೆ ಬಂದು ಸೇರಿದ್ವಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸದಾಗೆ ನೋಡ್ತಿರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ.